ಇತ್ತೀಚೆಗೆ ಧರ್ಮಸ್ಥಳದಿಂದ ಹಿಡಿದು ದಸರಾವರೆಗೂ ಎಲ್ಲಾ ವಿಚಾರದಲ್ಲೂ ಕೂಡ ಧರ್ಮ ರಾಜಕಾರಣ ಅನ್ನೋದು ಬಹಳ ಹೆಚ್ಚು ಚರ್ಚೆಗೆ ಒಳಪಡ್ತಾ ಇದೆ. ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ವಿಚಾರ ಮುನ್ನೆಲೆಗೆ ಬಂದರೂ ಕೂಡ ಅಲ್ಟಿಮೇಟ್ಲಿ ಧರ್ಮದ ಕಡೆ ತಿರುಗ್ತಾ ಇರೋದ್ರಿಂದ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ದಸರಾ, ಧರ್ಮಸ್ಥಳ, ಇದರ ಜೊತೆಗೆ ಮದ್ದೂರಿನಲ್ಲಾದ ಗಣಪತಿ ವಿಸರ್ಜನೆ ಸಂದರ್ಭದ ಗಲಾಟೆ, ಇದೆಲ್ಲ ವಿಚಾರದಲ್ಲೂ ಕೂಡ ಬಿಜೆಪಿ ಧರ್ಮ ರಾಜಕಾರಣ ಮಾಡ್ತಾ ಇದೆಯಾ? ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋಣ. ಅಥವಾ ಕಾಂಗ್ರೆಸ್ ಸರ್ಕಾರ ಬಂದದ್ದಕ್ಕೆ ಅನಿವಾರ್ಯವಾಗಿ ಬಿಜೆಪಿ ಈ ರೀತಿಯ ಹೆಜ್ಜೆ ಇಡೋ ಪ್ರಯತ್ನ ಮಾಡ್ತಾ ಇದೆಯಾ? ಈ ಪ್ರಶ್ನೆಗೂ ಕೂಡ ಉತ್ತರ ಕಂಡುಕೊಳ್ಳೋಣ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ವಿರೋಧ ಪಕ್ಷದ ನಾಯಕರು, ಬಿಜೆಪಿಯ ಹಿರಿಯ ನಾಯಕರು ಆದ ಆರ್ ಅಶೋಕ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮಸ್ಥಳದಿಂದ ಪ್ರಾರಂಭ ಮಾಡ್ತಿದ್ದೀನಿ. ಅಶೋಕ್ ಸರ್, ಯಾರೆಲ್ಲ ಸೌಜನ್ಯ ಪರ ಹೋರಾಟಗಾರರು ಅಂತಿದ್ದಾರೆ ಅವ್ರು ನೇರವಾಗಿ ನಿಮ್ಮ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಸೌಜನ್ಯ ಕೊಲೆ ಕೇಸ್ ಹಳ್ಳ ಹಿಡಿಲಿಕ್ಕೆ ನೇರವಾಗಿ ಕಾರಣ ಆರ್ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಇದ್ರು, ಹೀಗಾಗಿ ಆ ಪಾಪದ ಕೊಳೆ ಅಶೋಕ್ ಅವರ ಕೈಗೆ ಮೆತ್ಕೊಂಡಿದೆ ಅಂತ ಹೇಳಿ ಏನ್ ಹೇಳ್ತೀರಿ? ಯಾರು ಈ ಥರ ಮಾತಾಡ್ತಾರೋ ಅವ್ರು ಒಂದು ಬಾರಿ ಅದರ ಬಗ್ಗೆ ಯೋಚನೆ ಮಾಡಬೇಕು. ಧರ್ಮಸ್ಥಳದ ಕೇಸು ಸೌಜನ್ಯ ಏನಾಯಿತು, ಇವತ್ತಿಗೂ ನಾನಿರ್ಬೋದು, ಬಿ ಜೆ ಪಿ ಇರ್ಬೋದು, ನ್ಯಾಯ ಸಿಗಬೇಕು ಅಂತೇಳಿ ನಾವು ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀರಿ. ಆಗ ನಾನು ಗೃಹ ಸಚಿವನಾಗಿದ್ದೆ. ಅವಾಗ ಇದು ಏನಂತ ಇಶ್ಯೂನೇ ಆಗಿರಲಿಲ್ಲ. ಅದು ನನ್ನನ್ನು ಬಂದು ಎಲ್ಲ ಭೇಟಿ ಮಾಡಿದರು, ತನಿಖೆ ಕೊಟ್ಟೆ. ಇಲ್ಲಿ ಪೊಲೀಸರ ತನಿಖೆ ಆಯಿತು, CBI ತನಿಖೆ ಆಯಿತು, ಕೋರ್ಟುಗಳ ತನಿಖೆ ಆಯಿತು, ಎಲ್ಲ ತನಿಖೆಗಳು ಆಗಿದೆ. ಇದು ಸೊ ನಮ್ಮ ದೇಶದಲ್ಲಿ ಇರೋ ಅಂಥದ್ದು ನ್ಯಾಯಾಂಗನೇ ಅಲ್ಟಿಮೇಟ್. ಆ ತನಿಖೆದು ರಿಪೋರ್ಟ್ ಬಂತು, ನ್ಯಾಯಾಧೀಶರದು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋ ಅಂಥದ್ದು ಯಾರೋ ಅಪರಾಧಿ ಆಗಿದ್ದಾನೆ, ಸರಿಯಾದ ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಕೊಟ್ಟಿಲ್ಲ, ಅದಕ್ಕೋಸ್ಕರ ಅವನ್ನ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಹೊರತು ಅವನ ಅಪರಾಧಿ ಅಲ್ಲ ಅಂತ ಹೇಳಿಲ್ಲ. ಇಲ್ಲಿ ಅದನ್ನ ಬಹಳ ಗಮನಿಸಬೇಕಾಗಿರುವಂಥದ್ದು. ನಾನು ಇರಲಿಲ್ಲಲ್ಲ, ಈಗ ಕೋರ್ಟ್ ಆದೇಶ ಬಂದಿರೋದು ನಾನು ಕೊನೆ ಎಂಡಲ್ಲಿ ಇದ್ದಿದ್ದಷ್ಟೇ. 2013 ಎಂಡಲ್ಲಿ ನನ್ನ ಈ ವಿಚಾರ ಬಂದಿದ್ದು. ಅದಾದಮೇಲೆ 5 ವರ್ಷ ಕಾಂಗ್ರೆಸ್ ಸರ್ಕಾರ ಬಂತು, ಆಗಲೇ ತನಿಖೆ ಪ್ರಾರಂಭ ಆಗಿದ್ದು, CBI ತನಿಖೆನೂ ಮುಗೀತು. ಇದೆಲ್ಲವನ್ನು ನೋಡಿದಾಗ ಇಲ್ಲಿ ನೋಡಿ, ನಮ್ಮ ದೇಶದಲ್ಲಿ ನೀವು ಬೇರೆ ಯಾವುದೇ ಕೇಸನ್ನು ಮುಚ್ಚಾಕ್ಬೋದು, ಮರ್ಡರ್ ಕೇಸನ್ನು ಯಾರ ಕೈಲೂ ಮುಚ್ಚಾಕೋಕ್ಕಾಗಲ್ಲ. ಭಾಳಷ್ಟು ಜನ CMಗಳೇ ಜೈಲಿಗೆ ಹೋಗಿದ್ದಾರೆ. DG ಕೇರಳದ ಒಬ್ಬ ಪೊಲೀಸ್ ಡೈರೆಕ್ಟರ್ ಜನರಲ್ ಅವರೇ ಜೈಲಲ್ಲಿದ್ದಾರೆ ಈಗ ಒಂದು ಮರ್ಡರ್ ಕೇಸಲ್ಲಿ. ನಮ್ಮ ಕಾನೂನು ಭಾಳ ಗಟ್ಟಿ ಇದೆ ಈ ಮರ್ಡರ್ ಕೇಸಿಗೆ ಸಂಬಂಧಪಟ್ಟು. ಇಲ್ಲಿ ಯಾರು ತಪ್ಪಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಯಾರಾದರೂ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದ್ರೆ ಅವರೂ ಕೂಡ ದೊಡ್ಡ ಅಪರಾಧಿ ಆಗ್ತಾರೆ, ಕೊಲೆ ಮಾಡೋದಕ್ಕಿಂತ ದೊಡ್ಡ ಅಪರಾಧಿ. ಪ್ರಾರಂಭಿಕ ಹಂತದ ತನಿಖೆಯಲ್ಲೇ ಲೋಪಗಳಾಗೋಯ್ತು. ಯಾವ ಗೋಲ್ಡನ್ ಅವರ್ನಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕಾಗಿತ್ತು ಅಲ್ಲೇ ಎಡವಟ್ಟು ಮಾಡಿದ್ರು, ಪ್ರಭಾವಕ್ಕೊಳಗಾಗಿ ಪೊಲೀಸರು. ಆ ಪ್ರಭಾವದ ಸೂತ್ರಧಾರಿ ಆಗಿದ್ದು ಆಗಿನ ಗೃಹ ಸಚಿವರಾದ ಆರ್ ಅಶೋಕ್ ಅವರೇ ಆರೋಪ ಮಾಡ್ತಾರೆ. ಅವಾಗ ಚರ್ಚೆಗೆ ಬಂದಿಲ್ಲ ಅಂತ ಹೇಳ್ತೀನಲ್ಲ. ಇಷ್ಟು ದೊಡ್ಡದಾಗಿ ಚರ್ಚೆ ನಡೀತಾ ಇದೆ, ಅವಾಗ ಈ ವಿಷಯ ಚರ್ಚೆನೇ ಇಲ್ಲ. ಅದು ಒಂದು ಕೊಲೆ ರೀತಿಯಲ್ಲೇ ಚರ್ಚೆಗೆ ಬಂದಿದ್ದು. ಕೊಲೆಗೆ ಏನು ಬೇಕಾಗಿದೆ, ಯಾವ ಮಂತ್ರಿಯೂ ಕೂಡ, ಗೃಹ ಸಚಿವರು ಇರ್ಬೋದು, CM ಇರ್ಬೋದು, ಯಾವತ್ತೂ ಯಾರೇ ಇರಲಿ, ನಮ್ಮ ಪಾರ್ಟಿ ಇರ್ಬೋದು ಅಥವಾ ಯಾರೂ ಕೈ ಹಾಕಲ್ಲ. ಇದು ಭಾಳ ಎಲ್ಲರಿಗೂ, ಸಾಮಾನ್ಯ ಜನಕ್ಕೂ ಗೊತ್ತಿರಲಿ ಇದು. ಅದರಿಂದ ಇಲ್ಲಿ ಅಶೋಕನ ಪ್ರಶ್ನೆನೂ ಬರವಲ್ಲ, ಅಶೋಕ ಮುಚ್ಚಾಕೋ ಪ್ರಶ್ನೆನೇ ಅಲ್ಲ, ಗೋಲ್ಡನ್ ಅವರ ಪ್ರಶ್ನೆನೇ ಇಲ್ಲ. ಆದರೆ ಅಶೋಕ್ ಅವರೇ, ನೀವು ಹೇಳ್ತೀರಿ ಚರ್ಚೆನೇ ಆಗಿರಲಿಲ್ಲ ಅಂತ ಹೇಳಿ. ಸೌಜನ್ಯ ಮರ್ಡರ್ ಆದ ದಿನ ಭಾರಿ ಗಲಾಟೆಗಳಾಗಿತ್ತಲ್ಲಿ. ಧರ್ಮಸ್ಥಳ ಗ್ರಾಮವೇ ಬೀದಿಗೆಳೆದಿತ್ತು. ಅದು ನಿಮ್ಮ ಗಮನಕ್ಕೆ ಬಂದಿರಲಿಲ್ವಾ? ಹಾಗೆ ಧರ್ಮಸ್ಥಳದ ವಿಚಾರದಲ್ಲೇನೆ ಆರೋಪ ಕೇವಲ ಸೌಜನ್ಯ ಮರ್ಡರ್ ಆದಾಗಲ್ವಲ್ಲ, 1987ರಿಂದಲೇ ಅಸೆಂಬ್ಲಿಯಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ನಿಮ್ಮ ಗಮನಕ್ಕೆ ಬಂದಿಲ್ಲ, ಗಲಾಟೆನೇ ಆಗಿಲ್ಲ, ದೊಡ್ಡ ಸುದ್ದಿನೇ ಆಗಿಲ್ಲ. ಹಿಂಗೆ ಹೇಳ್ತೀರಿ ಇದನ್ನ? ಅಲ್ಲ ನೋಡಿ, ಧರ್ಮಸ್ಥಳದ ವಿಚಾರವಾಗಿ ಇವತ್ತು ಚರ್ಚೆ ನಡೀತಾ ಇದೆ, ಹಿಂದೆನೂ ಚರ್ಚೆ ನಡೆದಿದೆ. ಆ ಚರ್ಚೆಗಳು ಪ್ರಾರಂಭ ಆದ ಮೇಲೆ ಒಂದು 10 ಸರ್ಕಾರಗಳು ಬಂದೋಗ್ಬಿಟ್ಟಿದೆ. 10 ಸರ್ಕಾರಗಳು. ನಾನು BJPದಲ್ಲ, BJP ಕಡಿಮೆ ಅವಧಿ. ನಾವು ಇಡೀ ರಾಜ್ಯದಲ್ಲಿ ಅಧಿಕಾರ ಮಾಡಿರೋದು 10 ವರ್ಷನೂ ಇಲ್ಲ ನಾವು. ಉಳಿದಿದ್ದೆಲ್ಲ ಮಾಡಿರೋವಂಥದ್ದು ಕಾಂಗ್ರೆಸ್ಸು ಮತ್ತು ಜನತಾದಳದ ಸರ್ಕಾರ. ಅಂದರೆ ಮೇಜರ್ ಇದ್ದಿದ್ದು ಕಾಂಗ್ರೆಸ್ಸೇ. ಅವ್ರು ಯಾಕೆ ಮಾಡಲಿಲ್ಲ? ಹಾಗಾದ್ರೆ ಮಾಡ್ಬೋದಾಯ್ತಲ್ಲ, ತನಿಖೆ ಮಾಡ್ಬೋದಾಯ್ತಲ್ಲ, ಯಾಕೆ ಸುಮ್ಮನೆ ಇದ್ದರು? BJP ಮೇಲೆ ಗೂಬೆ ಕೂದ್ಸೋಕ್ಕೆ ಮುಂಚೆ ನೀವು ಅಧಿಕಾರದಲ್ಲಿ ಜಾಸ್ತಿ ಇದ್ದಿರಲ್ಲ, ಆವಾಗ ಧರ್ಮಸ್ಥಳದ ಬಗ್ಗೆ ಇವತ್ತೇನು ಬುರುಡೆ ಅಗಿತಾ ಇದ್ದೀರಲ್ಲ, ಅವತ್ತೇ ನಿಮ್ಮ ಕಾಲದಲ್ಲಿ ಅಗಿಬೋದಾಯ್ತಲ್ಲ, ಯಾಕೆ ಆಗಿರಲಿಲ್ಲ?
ಸರಿ, ನಾವು ಸ್ವಲ್ಪ ಹಿಂದೆ ಹೋಗೋಣ. ಸೌಜನ್ಯ ಕೊಲೆಯಾದ ವರ್ಷ, ಕೊಲೆಯಾದ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ, ಹೌದಾ? ಏನ್ ಮಾತುಕತೆ ಆಯ್ತು, ನೆನಪಿದ್ರೆ ಹೇಳ್ಬೋದಾ? ಸಾಧ್ಯನೇ ಇಲ್ಲ. ವೀರೇಂದ್ರ ಹೆಗಡೆ ಅವ್ರು ಕರೆ ಮಾಡಿರ್ಲಿಲ್ಲ ನಿಮ್ಗೆ? 100% ಇಲ್ಲ. ಖುದ್ದಾಗಿ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಕರೆ ಮಾಡಿದ್ರು ವೀರೇಂದ್ರ ಹೆಗಡೆ ಅವ್ರ ಮಾತಿದು. ನಾನು ಹೋಗಿದ್ನಲ್ಲ ಅಲ್ಲಿ ಧರ್ಮಸ್ಥಳಕ್ಕೆ, ದೇವರ ದರ್ಶನಕ್ಕೆ ಹೋದಾಗ ಬಂದು ಭೇಟಿ ಮಾಡಿರೋ ನನಗೂ ಜ್ಞಾಪಕ ಇಲ್ಲ, ಭೇಟಿ ಮಾಡಿರ್ಬೋದು. ಆ ಸಂದರ್ಭದಲ್ಲಿ ನಾನು ಪೊಲೀಸರಿಗೆ ಏನು ಸೂಚನೆ ಕೊಡ್ಬೇಕು ಅದನ್ನು ಕೊಟ್ಟಿರ್ತೀನಿ. ಗೃಹ ಸಚಿವನಾಗಿ ನನ್ನ ಕರ್ತವ್ಯ ಅದು. ಅಲ್ಲಿ ನಾನು BJP ಅನ್ನೋ ಪ್ರಶ್ನೆ ಬರಲ್ಲ. ಒಬ್ಬ ಹೋಮ್ ಮಿನಿಸ್ಟರ್ ಡ್ಯೂಟಿ ಏನಿದೆ ಆ ಡ್ಯೂಟಿನ ನಾನು ಮಾಡಬೇಕು, ನಾನು ಮಾಡಬೇಕು, ಯಾರಿದ್ರೂ ಮಾಡಬೇಕು, ಅದನ್ನು ಮಾಡಿರ್ತೀರಿ. ಅಲ್ಲಿ ನೀವೇನೋ ಕಿತಾಪತಿ ಮಾಡಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆ ಥರದ ವ್ಯವಸ್ಥೆ ಪೊಲೀಸಲ್ಲೂ ಇಲ್ಲೂ ಇಲ್ಲ. ವ್ಯವಸ್ಥಿತವಾಗಿ ಧರ್ಮಸ್ಥಳದ ಪ್ರಭಾವಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಬಿಜೆಪಿ ಆಗ್ಲಿಂದಲೇ ಪ್ರಯತ್ನ ಮಾಡ್ತಾ ಬಂತು. ಈಗಲೂ ಕೂಡ ಅತ್ಯಾಚಾರವಾಗಿ, ಅದರಲ್ಲೂ ಕೂಡ ವಿಕೃತವಾಗಿ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಗಳಿಗೆ ನ್ಯಾಯ ಸಿಗೋದಕ್ಕಿಂತ ಆ ಪ್ರಭಾವಿಗಳನ್ನ ರಕ್ಷಣೆ ಮಾಡೋದೇ ಬಿಜೆಪಿಯ ಉದ್ದೇಶ ಆಗಿದೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಮಾಡೋರು ಮಾಡೇ ಮಾಡ್ತಾರಲ್ಲ, ಇವತ್ತಿಂದ ಅಲ್ಲಲ್ಲ ಧರ್ಮಸ್ಥಳ ಬಗ್ಗೆ. ಈಗ ಬುರುಡೆ 1,000ಕ್ಕೂ ಹೆಚ್ಚು ಅಲ್ಲಿ ರೇಪ್ ಆಗಿದೆ, ಭಾಳಷ್ಟು ಕೊಲೆಗಳಾಗಿದೆ. ನಾನು ತೋರಿಸ್ತೀನಿ, ಬುರುಡೆ ತೋರಿಸ್ತೀನಿ ಅಂತ ಎಲ್ಲ ಆಯ್ತಲ್ಲ. ಎಲ್ಲಿ ತೋರಿಸಿದ್ದಾರೆ ಬುರುಡೆ? ಎಲ್ಲಿ ತೋರಿಸಿದ್ದಾರೆ ರೇಪು? ಸಿಗ್ಬೇಕಲ್ಲ. ಇವತ್ತು ಒಬ್ಬ ಸತ್ತಾಗ 6 ಅಡಿ 3 ಅಡಿ ಉಣೋ ಅಂಥದ್ದು, ಇವ್ರು 20 ಅಡಿ ಒಳಗಡೆ ಹೋದ್ರಲ್ಲ. ನೀರು ಸಿಗ್ತೇ ಹೊರತು ಬುರುಡೆನೇ ಸಿಗ್ಲಿಲ್ಲಲ್ಲ. ಅಂದರೆ ಬುರುಡೆ ಬಿಡ್ತಾ ಇದ್ದಾರೆ ಅಂತ ಅರ್ಥ ಆಯ್ತಲ್ಲ ಇದರಿಂದ. ಇಡೀ ದೇಶ ನೋಡ್ತಾ ಇದೆ, ಇಡೀ ಪ್ರಪಂಚ ನೋಡ್ತಾ ಇದೆ, ಇಡೀ ಮಾಧ್ಯಮ ನೋಡ್ತಾ ಇದೆ. ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದ್ದು ಮೊದಲು 13 ಹೋಗಿ 19 ಆಯಿತು. 19 ಆದರೂ ಏನೂ ಸಿಕ್ಕಿಲ್ಲ. ಇನ್ನೂ ಬುರುಡೆ ಬಿಡ್ತಾನೆ ಇದ್ದಾರೆ. ಅದರಿಂದ ಇಲ್ಲಿ ಸತ್ಯಾಸತ್ಯತೆ ಅರ್ಥ ಮಾಡ್ಕೋಬೇಕು. ಅಲ್ಲಿ ತಾವು ಸೌಜನ್ಯ ಅದು ಕೇಳಿದ್ರಿ. ಆಮೇಲೆ ಇನ್ನೊಬ್ಬ ಯಾರೋ ತಾಯಿ, ಒಬ್ಬ ನನ್ನ ಮಗಳು ಸುಜಾತಾ ಭಟ್, ಅನನ್ಯ ಅನ್ನೋ ಹುಡುಗಿ ರೇಪ್ ಆಗಿ ಊದ್ಬಿಟ್ಟಿದ್ದಾರೆ ಅಂತ. ಇವಾಗೇನಾಯಿತು? ಆ ಹುಡುಗಿನೇ ಇಲ್ಲ ಅಂತ ಆಯ್ತಲ್ಲ. ಆ ಹುಡುಗಿ ಹುಟ್ಟೇ ಇಲ್ಲ, ಹುಡ್ದೇ ಇರೋ ಹುಡುಗಿನ ಸೃಷ್ಟಿ ಮಾಡಿ ಅಲ್ಲಿ ತಂದುಬಿಟ್ರಲ್ಲ ಈಗ. ಅಂದರೆ ಇದೊಂದು ಘಟನೆಯಿಂದಾನೇ ಗೊತ್ತಾಗ್ತದೆ ಇದು ವ್ಯವಸ್ಥಿತವಾಗಿ ಮಾಡಿರೋವಂಥ ಸಂಚು. ಸರಿ, ಇವಾಗ ಬುರುಡೆ ತಂದ ಪ್ರಕರಣವನ್ನ, ಸುಜಾತಾ ಭಟ್ ಪ್ರಕರಣವನ್ನ ಸುಳ್ಳು ಅಂತಾನೆ ಒಪ್ಕೊಳ್ಳೋಣ, ಷಡ್ಯಂತರ ಭಾಗ ಅಂತಾನೆ ಒಪ್ಕೊಳ್ಳೋಣ. ಆದ್ರೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಗಿದ್ದು ನಿಜಾನೇ ಅಲ್ವಾ? ಈಗ ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂತ ಹೇಳಿ ಖುಲಾಸೆ ಆದ್ಮೇಲೆ ಆಕೆಯನ್ನ ಕೊಂದವ್ರು ಯಾರು, ಅತ್ಯಾಚಾರ ಮಾಡಿದವ್ರು ಯಾರು, ಅದಕ್ಕೂ ನ್ಯಾಯ ಸಿಗಬೇಕಲ್ಲ. ಈಗ ಧರ್ಮಕ್ಷೇತ್ರವನ್ನ ಉಳಿಸ್ಬೇಕು ಸತ್ಯ, ಆದ್ರೆ ಹೆಣ್ಣು ಮಗಳಿಗೆ, ಆ ಕುಟುಂಬಕ್ಕೆ ನ್ಯಾಯ ಕೊಡಿಸೋ ಪ್ರಯತ್ನವಾಗಿ ಬಿಜೆಪಿ ಏನ್ ಮಾಡ್ತಾ ಇದೆ? ಅಲ್ಲ, ಧರ್ಮಸ್ಥಳದವ್ರು ಮಾಡಿದ್ದಾರೆ ಅಂತ ಎಲ್ಲಿ ಕೋರ್ಟ್ ಹೇಳಿದೆ? ಯಾರ ಹೆಸರು ಹೇಳಿದ್ದಾರೆ ಕೋರ್ಟಲ್ಲಿ? ಸುಪ್ರೀಂ ಕೋರ್ಟಲ್ಲಿ ಹೇಳಿದಾರ? ಹೇಳಿಲ್ಲಲ್ಲ ಧರ್ಮಸ್ಥಳದವ್ರು ಮಾಡಿದ್ದಾರೆ ಅಂತ. ಸರಿ, ಯಾರೋ ಒಬ್ರು ಮಾಡಿರ್ಬೇಕಲ್ಲ. ಯಾರೋ ಒಬ್ರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಿಡುಗಡೆ ಮಾಡೋವಾಗ ಏನು ಸುಪ್ರೀಂ ಕೋರ್ಟ್ ಆದೇಶ? ಇವನ್ ಕೊಡೆ